ಭದ್ರಾವತಿಯಲ್ಲಿ ವೃದ್ಧ ದಂಪತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಹೋತನಗುಡಿಯಲ್ಲಿ ವೃದ್ಧ ದಂಪತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಭದ್ರಾವತಿಯಲ್ಲಿ ವೃದ್ಧ ದಂಪತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಹೋತನಗುಡಿಯಲ್ಲಿ ವೃದ್ಧ ದಂಪತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಹಳೇನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ವಿಐಎಸ್ಎಲ್ ನಿವೃತ್ತರಾದ ಚಂದ್ರಪ್ಪ 75 ವರ್ಷ, ಜಯಮ್ಮ 65 ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ. ಪ್ರತ್ಯೇಕ ಕೋಣೆಗಳಲ್ಲಿ ಶವ ಪತ್ತೆಯಾಗಿದೆ. ಮನೆಯಲ್ಲಿ ಇಬ್ಬರೇ ವಾಸ ಮಾಡ್ತಾ ಇದ್ರು. ಅಂದ್ರೆ ಈ ಮನೆಯಲ್ಲಿ ಈ ವೃದ್ಧ ದಂಪತಿಗಳೇನಿದ್ರು ಅವರಿಬ್ಬರೇ ವಾಸ ಮಾಡ್ತಾ ಇದ್ರು. ಆದ್ರೆ ಬೇರೆ ಬೇರೆ ಕೋಣೆಗಳಲ್ಲಿ ಶವಗಳು ಪತ್ತೆಯಾಗಿದೆ. ಹಾಗಾಗಿ ಅನುಮಾನಕ್ಕೆ ಈಡಾಗಿದೆ. ಮೃತ ದಂಪತಿಗೆ 3 ಪುತ್ರರಿದ್ದು ಆ 3 ಪುತ್ರರು ಕೂಡ ಬೇರೆ ಕಡೆ ವಾಸ ಮಾಡ್ತಾ ಇದ್ರು. ದಂಪತಿಯನ್ನ ಕೊಲೆಗೈದು ಚಿನ್ನಾಭರಣವನ್ನ ದೋಚಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಕಾಶ್ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಡಿವೈಎಸ್ಪಿ ರಾಥೋಡ್ ರವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆಯನ್ನ ಮಾಡಲಾಗಿದೆ. ಹಳೇನಗರ ಠಾಣೆಯಲ್ಲಿ ಸಂಶಯಾಸ್ಪದ ಸಾವಿನ ಕೇಸನ್ನ ಈಗಾಗಲೇ ಬುಕ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಏನಾದರೂ ಅನಾರೋಗ್ಯ ಸಮಸ್ಯೆ ಇತ್ತಾ ಅಥವಾ ಬೇರೆ ಯಾರಾದರೂ ಕೊಲೆ ಮಾಡಿದ್ರಾ ಅಂದ್ರೆ ಇಬ್ರು ಕೂಡ ಒಂದೇ ಸಲ ಸಾವನ್ನಪ್ಪಿದ್ದಾರೆ ಅನ್ನೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸಾವನ್ನಪ್ಪಿದ್ದಾರೆ, ಯಾರಾದ್ರೂ ಕೊಲೆ ಮಾಡಿದ್ರ ಅಂದ್ರೆ ಒಂದೇ ರೂಮ್ ನಲ್ಲಿ ದಂಪತಿಗಳಿಬ್ರು ಏನೋ ಸಾವನ್ನಪ್ಪಿದ್ರೆ ಏನೋ ನಂಬೋದಿತ್ತು. ಆದ್ರೆ ಬೇರೆ ಬೇರೆ ಕೋಣೆಯಲ್ಲಿ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಒಬ್ರು ಒಂದಿನ ಸಾವನ್ನಪ್ಪಿ ಇನ್ನೊಬ್ರು ಇನ್ನೊಂದಿನ ಸಾವನ್ನಪ್ಪಿದ್ರೆ ಏನೋ ಆಗಿರಬಹುದು ಅಂತ ಅನ್ಕೊಳ್ಬಹುದಿತ್ತು. ಆದ್ರೆ ಒಂದೇ ದಿನ ಅದು ಬೇರೆ ಬೇರೆ ಕೋಣೆಯಲ್ಲಿ ಇಬ್ಬರು ದಂಪತಿಗಳು ಕೂಡ ಸಾವನ್ನಪ್ಪಿರೋದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಶ್ವಾನದಳವನ್ನ ಕೂಡ ಸ್ಥಳಕ್ಕೆ ಆಗಮಿಸಿ ತಪಾಸಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸಾಕಷ್ಟು ಪೊಲೀಸರು, ಸಾಕಷ್ಟು ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ.